ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನುಷ್ಯನಿಗೆ ಹಲವಾರು ಸಮಸ್ಯೆಗಳನ್ನು ನರಳ್ತಾ ಇರ್ತಾನೆ. 1, 2, 3, 4 ಹುಟ್ಟಿದಾಗಿಂದ ಕೊನೆವರೆಗೂ ಒಂದಲ್ಲ ಒಂದು ಸಮಸ್ಯೆಯನ್ನು ನರಳ್ತಾ ಇರ್ತಾನೆ. ಆದರೆ ಆ ಸಮಸ್ಯೆಗಳೇ ಪರ್ಮನೆಂಟಾ ಅಂದರೆ ಖಂಡಿತ ಅದು ಪರ್ಮನೆಂಟ್ ಅಲ್ಲ, ಅದು ತಾತ್ಕಾಲಿಕ. ಆದರೆ ಆ ತಾತ್ಕಾಲಿಕವಾದಂತಹ ಬದುಕಿನಲ್ಲಿ ನಾವು ತಡ್ಕೊಳಕ್ಕಾಗದಿರತಕ್ಕಂತಹ ಲೆಕ್ಕಾಚಾರಕ್ಕೆ ಹೋಗ್ಬಿಟ್ರೆ ಸಾಕಪ್ಪ, ಈ ನಮಗೆ ಶತ್ರುಗಳಿಗೂ ಬೇಡ ಈ ಒಂದು ತೊಂದರೆ, ಈ ಕಷ್ಟ, ಈ ದುಃಖ ಅಂತ ನಾವು ತೀರ್ಮಾನಕ್ಕೆ ಬಂದ್ಬಿಡ್ತೀವಿ. ಆದರೆ ಸೃಷ್ಟಿ ನಿಯಮ ನಡಿಲೇಬೇಕು. ಸೃಷ್ಟಿಯಲ್ಲಿ ಆಗ್ತಕ್ಕಂತಹ ಚಿತ್ರ ವೈಚಿತ್ರಗಳು, ಸೃಷ್ಟಿಯಲ್ಲಿ ಆಗ್ತಕ್ಕಂತಹ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ದೇ ಇದ್ದಾಗ ನಾವು ಈ ಥರ ಅಸಹಜವಾಗಿ ಮಾತಾಡ್ತಕ್ಕಂಥದ್ದು ನಿಜ. ಆದರೆ ಪ್ರಕೃತಿಯಲ್ಲಿ ಏನಿದೋ ಅದನ್ನು ಬರ್ತಾ ಇರ್ತದೆ, ಅದನ್ನು ಸರಿ ಮಾಡ್ಕೊಳ್ತಾ ಇರಬೇಕು ಅಂತಕ್ಕಂಥ ಲೆಕ್ಕಾಚಾರವೂ ಕೂಡ ಇರೋದ್ರಿಂದ ಜ್ಯೋತಿಷ ಸಂಖ್ಯಾಶಾಸ್ತ್ರ ಇದು ಈಗಿದ್ರೆ ಈಗಿರುತ್ತೆ ಅನ್ನೋ ಲೆಕ್ಕಾಚಾರವನ್ನು ಭಾಳ ಸ್ಪಷ್ಟವಾಗಿ ತಿಳಿಸೋ ಮುಖಾಂತರ ಇದಕ್ಕೆ ಈ ರೀತಿ ಮಾಡಿಕೊಳ್ಳಿ ಅಂತಕ್ಕಂತಹ ಪರಿಹಾರ ಲೆಕ್ಕಾಚಾರನೂ ಕೂಡ ಭಾಳ ಸ್ಪಷ್ಟವಾಗಿ ಇಳಿರೋದ್ರಿಂದ ನಮಗೆ ಇದ್ರ ಬಗ್ಗೆ ಅರಿವಿಲ್ಲ. ಇವತ್ತು ಕಾರ್ಯಕ್ರಮ ನೋಡ್ತಾ ಹೌದು ನೀವು ಹೇಳ್ತಿರೋದೆಲ್ಲ ಕರೆಕ್ಟು, ಭಾಳ ಸತ್ಯವಾಗಿದೆ, ಭಾಳ ನಿಖರವಾಗಿದೆ, ನಮ್ಮ ಜೀವನದಲ್ಲೂ ಕೂಡ ನಾವು ಅನುಭವಿಸ್ತಾ ಇದ್ದೀವಿ, ಇದಕ್ಕೆ ಸರಿಯಾದಂತಹ ಒಂದು ಮಾರ್ಗದರ್ಶನ ನಮಗೆ ಸಿಕ್ಕಿರಲಿಲ್ಲ, ಇವತ್ತು ನಮಗೆ ಸಿಗ್ತಾ ಇದೆ, ನಾವು ಜನ್ಮದೋಷಗಳ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ನಾವು ಸಿದ್ಧರಾಗ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾತಿದೆಯಲ್ಲ, ಅದು ಕರ್ಮಶೇಷವನ್ನು ಕಳೀತಕ್ಕಂತಹ ಒಂದು ಭಾಗ. ಯಾಕಂದರೆ ಆ ಭಾಗಕ್ಕೆ ನೀವು ಬರ್ತಾ ಇದ್ದೀರಾ ಅಂತಂದರೆ ನೀವು ಅಲ್ಲಿಂದ ಪರಿಪೂರ್ಣವಾದಂಥ ಒಂದು ಮನುಷ್ಯನ ವ್ಯಕ್ತಿತ್ವ, ಅಲ್ಲಿ ಆರೋಗ್ಯ, ಉದ್ಯೋಗ, ವ್ಯವಹಾರ, ವ್ಯಾಪಾರ, ಕುಟುಂಬ, ದಾಂಪತ್ಯ, ಸಂತಾನ, ಭೋಗ, ಭಾಗ್ಯ ಎಲ್ಲ ನಿಮ್ದಾಗ್ತದೆ ಅಂತಕ್ಕಂಥ ಲೆಕ್ಕಾಚಾರ. ಯಾಕಂದರೆ ಭಗವಂತ ಮನುಷ್ಯ ಜನ್ಮ ಕೊಟ್ಟ ಮೇಲೆ ಇವೆಲ್ಲವನ್ನು ಕೊಟ್ಟಿರ್ತಾನೆ. ಕೆಲವರು ಜಾಸ್ತಿ ಕೊಟ್ಟಿರ್ತಾನೆ, ಕೆಲವರು ಕಮ್ಮಿ ಕೊಟ್ಟಿರ್ತಾನೆ, ಕೆಲವರಿಗೆ ಕುಟುಕು ಕೊಟ್ಟಿರ್ತಾನೆ ಅಷ್ಟೇ. ಆದರೆ ಎಲ್ಲವೂ ಇದೆ, ಏನು ಅನುಭವಿಸೋಕ್ಕಾಗ್ತಿಲ್ಲ ಅಂತಕ್ಕಂಥವ್ರಿಗೆ ಜನ್ಮದೋಷಗಳನ್ನು ಕೊಟ್ಟು ತಡೆ ಹಿಡಿದಿರ್ತಾನೆ. ನಾನು ಅದಕ್ಕೆ ಪ್ರತಿ ಕಾರ್ಯಕ್ರಮ ಹೇಳ್ತಕ್ಕಂಥದ್ದು ಫಸ್ಟ್ ಜನ್ಮದೋಷಗಳನ್ನು ಪರಿವರ್ತನೆ ಮಾಡ್ಕೊಳ್ಳಿ, ಕಾಲದೋಷಗಳನ್ನು ಪರಿವರ್ತನೆ ಮಾಡ್ಕೊಳ್ಳಿ ಅಂತೇಳಿ. ಜನ್ಮದೋಷ ಬಗ್ಗೆನೂ ಗೊತ್ತಿಲ್ಲ, ಕಾಲದೋಷದ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನಾವು ಏನು ಹೇಳಿದ್ರು ನಿಮ್ಮ ತಲೆಗೆ ಹೋಗೋದಿಲ್ಲ. ಅದೇ ಇವತ್ತು ಎಲ್ರಿಗೂ ಆಗ್ತಿರ್ತಕ್ಕಂಥ ಒಂದು ಸತ್ಯ. ಆದರೆ ಇದೆಲ್ಲವನ್ನು ಹೊರತುಪಡಿಸಿ ಜನ್ಮದೋಷ ಇಲ್ಲ, ಕಾಲದೋಷ ಇಲ್ಲ, ಇದೆಲ್ಲ ಹೊರತುಪಡಿಸಿ ನಾವೊಂದು ಅದ್ಭುತವನ್ನು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಬಹಳ 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 ಅಖಂಡ ರಾಜಯೋಗವನ್ನು ಪಡಿಬೋದು ಅನ್ನೋದಕ್ಕೆ ಇವತ್ತೊಂದು ಸಂಖ್ಯೆಗಳು, ಒಂದು ತಂತ್ರ, ಸಂಖ್ಯಾ ತಂತ್ರದ ಬಗ್ಗೆ ನಿಮಗೊಂದು ಮಾಹಿತಿ ಕೊಡ್ತೀನಿ. ಯಾಕಂದರೆ ಈ ನಂಬರ್ಗಳೆಲ್ಲ ನೀವು ಕೇಳಿರ್ತೀರ, ನೋಡಿರ್ತೀರ, ಬಟ್ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಆ ಗೊತ್ತಿಲ್ಲದಾಗ ಏನಾಗ್ತದೆ, ಅದು ಫ್ಯಾನ್ಸಿ ನಂಬರ್ ರೀ, ಫ್ಯಾನ್ಸಿ ನಂಬರು, ದುಡ್ಡು ಕೊಟ್ಟರೆ ನಮ್ಗೆ ಸಿಗ್ತದೆ, ಗಾಡಿಗಳಿಗೆಲ್ಲ ಹಾಕ್ಸ್ಕೋಬೋದು ಅಂದ್ಕೊಂಡ್ಬಿಡ್ತೀರ. ಆದರೆ ಅದೇ ಫ್ಯಾನ್ಸಿ ನಂಬರು ಏನನ್ನ ಸೂಚನೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅರಿವಾದರೆ ಅವನು 50 ಲಕ್ಷ ಚಾರ್ಜ್ ಮಾಡ್ತಾನೆ, 1 ಕೋಟಿ ಕೊಟ್ಟು ಬಂದುಬಿಡ್ತೀರ. ಯಾಕಂದರೆ ಅಷ್ಟು ಪವರ್ ಅದ್ರಲ್ಲಿರ್ತದೆ. ಆದರೆ ಅದು ಮಾಡೋದು ಬೇಡ. ನಾವು ನಮ್ಮ ನಂಬರ್ಗಳನ್ನು ನಾವೇ ಸೃಷ್ಟಿ ಮಾಡಿಕೊಂಡು ನಮ್ಮ ನಂಬರ್ಗಳನ್ನ ನಾವೇ ಸೇರಿಸ್ಕೊಂಡು ಅದನ್ನು ಸುಲಭವಾದ ದಾರಿನಲ್ಲಿ ಒಂದು ತಂತ್ರ ಪ್ರಯೋಗ ಮಾಡಿಕೊಂಡು ಅದರ ಒಂದು ಎನರ್ಜಿಯನ್ನು ನಾವು ಬಳಸ್ಕೊಂಡ್ಬಿಟ್ರೆ ನಾವು ಅಖಂಡ ಸಾಮ್ರಾಜ್ಯ ಯೋಗವನ್ನು ಪಡಿಬಹುದು ಅನ್ನೋದಕ್ಕೆ ಇವತ್ತು ನಾನು ತೋರಿಸುವಂಥ ಒಂದು ನಿಖರವಾದಂಥ ಪರಿಹಾರ ಇದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ. ಇಲ್ಲಿವರೆಗೂ ಯಾವುದೇ ಮಾಧ್ಯಮದಲ್ಲಿ ಇದನ್ನು ತೋರಿಸಲಿಲ್ಲ, ಗೊತ್ತೂ ಇಲ್ಲ, ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಆದರೆ ನಮ್ಮ ಪರಂಪರೆ, ನಮ್ಮ ಗುರು ಪರಂಪರೆಯಿಂದಲೇ ಕೊಟ್ಟಿರ್ತಕ್ಕಂತಹ ಒಂದು ಅದ್ಭುತ ಯೋಗ ಫಲವನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕಂದರೆ ವಿದ್ಯೆ ಅಂತಕ್ಕಂಥದ್ದು ಎಲ್ರಿಗೂ ಸಲ್ಲಬೇಕು. ನಾನೊಬ್ಬನೇ ಮುಚ್ಚಿಟ್ಕೊಂಡು ನಾನೊಬ್ಬನೇ ಉಪಯೋಗ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಇದು ನೀವು ತಲುಪಿಸಬೇಕು. ಯಾಕಂದರೆ ಅಂತಹ ಒಂದು ಅದ್ಭುತ ಯೋಗವನ್ನು ನಿಮಗೆ ಹೇಳ್ಕೊಡ್ತೀನಿ. ಆದರೆ ಪರಿಶುದ್ಧರಾಗಿರ್ತಕ್ಕಂತಹ ವ್ಯಕ್ತಿತ್ವ, ದೈವಾನುಗ್ರಹ ಇರತಕ್ಕಂಥ ವ್ಯಕ್ತಿತ್ವ ಅಥವಾ ದೈವದ ಒಂದು ಸಂಪರ್ಕ ಇರತಕ್ಕಂಥ ವ್ಯಕ್ತಿತ್ವ ಭಾಳ ಸುಲಭವಾಗಿ ಇದನ್ನು ಗ್ರಹಿಸ್ತದೆ ಅಂತಂದರೆ ನೀವು ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಹೊಂದಬೇಕು. ಯಾಕಂದರೆ ಮನುಷ್ಯನಿಗೆ ಬರದೆ ಕಷ್ಟ, ದುಃಖಗಳು, ಸುಖಗಳು ಯಾರಿಗೂ ಬರೋದಿಲ್ಲ. ಆದರೆ ದುಃಖವೇ ನಮ್ಮ ಹಣೆ ಬರ ಆಯ್ತು ಅಂತೇಳಿ ಕೊರಗುವಂಥ ಅವಶ್ಯಕತೆ ಇಲ್ಲ. ಸುಖ ಬರಲಿ ಅಂತೇಳಿ ದುರಾಸೆ ಪಡುವಂಥದ್ದು ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಏನು ಭಾಗ್ಯ ಇದೆ, ಏನು ಪ್ರಾಪ್ತಿ ಇದೆ, ಅದು ಖಂಡಿತ ಸಿಗ್ತದೆ. ಆದರೆ ಕೆಲವೊಂದು ಎನರ್ಜಿಗಳನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾಗ ಅಥವಾ ನಾವು ಅದನ್ನು ಪಡ್ಕೊಂಡಾಗ ಅಥವಾ ಅದನ್ನು ಸ್ವೀಕಾರ ಮಾಡಿಕೊಂಡಾಗ ಆ ಶಕ್ತಿಗಳು ನಮಗೆ ಬೆನ್ನೆಲುಬಾಗಿ ನಿಂತು ನಮಗೆ ಅಖಂಡ ಸಾಮ್ರಾಜ್ಯ ಯೋಗವನ್ನು ಕೊಡ್ತದೆ ಅಂತಂದರೆ ಅದು ಯಾವುದು ಅಂತಂದರೆ ಅದು ವಿಶೇಷತ ಗುರು ಮತ್ತು ಶುಕ್ರ ಮತ್ತು ಮಂಗಳ. ಗುರು ಶುಕ್ರ ಮಂಗಳ ಯೋಗ ಯಾರಿಗೆ ಇದೆ ಅವರಿಗೆ ಈ ಅದ್ಭುತವಾಗಿರ್ತಕ್ಕಂಥ ಅಖಂಡ ಸಾಮ್ರಾಜ್ಯ ಯೋಗ ಶುರು ಆಗ್ತದೆ. ಜಾತಕ ತೆಗೆದು ನೋಡಿ, ಎಲ್ಲಿಂದ ಎಲ್ಲಿಗೆ ಬಂದರೂ ಜಾತಕ ತೆಗಿರಿ ಅಂತ ಹೇಳ್ತೀರಾ.
ಹೌದು, ಜಾತಕಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ನಿಮ್ಗೆ ಇಲ್ಲದೆ ಇರೋದನ್ನ ಇದೆ ಅಂತ ಎಲ್ಲಿಂದ ತೋರ್ಸೋಕ್ಕಾಗುತ್ತೆ? ಅದಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಜಾತಕ ಇರಲೇಬೇಕು. ಅದಿದ್ದಾಗ ನೋಡಿ, ಇದಿದೆ ಅಂತ ತೋರಿಸ್ಬೋದು. ಅಥವಾ ಇಂಥ ಜನ್ಮದೋಷಗಳಿದೆ, ಇಂಥ ಜನ್ಮದೋಷಗಳಿದೆ, ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಬೋದು. ಏನೂ ಇಲ್ಲದ್ರೆ ಖಾಲಿ ಕೈ ಇದ್ರೆ ಏನು ಹೇಳೋಕ್ಕಾಗತ್ತೆ ನಾವು? ನೋಡಿ, ಹುಟ್ಟಿದ ದಿನ, ದಿನಾಂಕ, ನಕ್ಷತ್ರ ಮತ್ತು ಆ ಸ್ಥಳ ಅಂತಕ್ಕಂಥದ್ದು ಗ್ರಹಗತಿಗಳ ಪ್ರಭಾವದಿಂದ ನಮ್ಮ ಜನನ ಆದಾಗ ಆ ಪ್ರಭಾವಗಳಲ್ಲಿ ಗುರು, ಶುಕ್ರ ಮತ್ತು ಮಂಗಳ ಅಂತಕ್ಕಂಥನು ಕೆಲವೊಂದು ಭಾಗಗಳಲ್ಲಿ ಕೂತ್ಕೊಂಡಾಗ ನಮಗೆ ಅಖಂಡ ಸಾಮ್ರಾಜ್ಯ ಯೋಗ ಸಿಗ್ತದೆ. ಗುರು ಅಂದರೆ ಯಾರು ಅಂತ ಗೊತ್ತು. ಈ ವಾರ ಪೂರ್ತಿ ನಿಮಗೆ ಅತಿಸಾರ ಗುರುವಿನ ಬಗ್ಗೆ ಹೇಳ್ಕೊಟ್ಟಿದ್ವಿ. ವಿದೇಶ ಪ್ರಯಾಣ, ಮನೆ ಕಟ್ತಕ್ಕಂಥದ್ದು, ಅಥವಾ ಸೈಟ್ ತಗೊಳ್ತಕ್ಕಂಥದ್ದು, ಅಥವಾ ಹಲವಾರು ವಿಶೇಷತೆಗಳನ್ನು ನಾವು ಹೇಳ್ಕೊಟ್ಟಿದ್ದೀವಿ. ಹಾಗೆ ಶುಕ್ರ ಅಂತಂದರೆ ಭೋಗ ಭಾಗಿಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಹೇಳ್ತೀವಿ. ಮಂಗಳ ಅಂದರೆ ಶಕ್ತಿ ಸ್ವರೂಪ ಆಗಿರ್ತಕ್ಕಂಥದ್ದು, ಶಕ್ತಿ, ಪವರ್. ಯಾಕಂದರೆ ಗುರು ಅನುಗ್ರಹ ಇದ್ದರೆ ದುಡ್ಡಿರಬೇಕು, ದುಡ್ಡಿದ್ರೆ ಪವರ್ ಇರಬೇಕು. ಆ ಮೂರನ್ನೂ ಸಂಪಾದನೆ ಮಾಡ್ತಕ್ಕಂಥವನು ಮೂರೇ ಗ್ರಹ ಅಂತಂದರೆ ಒಬ್ಬೊಬ್ಬರು ಒಂದೊಂದನ್ನು ರೂಲ್ ಮಾಡ್ತಾರೆ. ಆಯ್ತಲ್ಲ? ಗುರು ಮಾರ್ಗದರ್ಶಕ, ಧನಕಾರಕ. ಶುಕ್ರ ಭೋಗಕಾರಕ, ಲಕ್ಸುರಿ ಕೊಡ್ತಾನೆ. ಮಂಗಳ ಪವರ್, ಧೈರ್ಯ ಕೊಡ್ತಾನೆ. ಇವೆಲ್ಲ ಉಪಯೋಗಿಸೋ ಧೈರ್ಯ ಬೇಕಲ್ವಾ? ದುಡ್ಡು, ಹಣಕಾಸು ಬೇಜಾನಿದೆ, ಧೈರ್ಯನೇ ಇಲ್ಲ ಅಂದರೆ ಹಣ ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಭಾಳ ಜನ ಇದನ್ನು ಅಂದ್ರೆ ಬಂದು ಹೇಳಿದ್ದಾರೆ, ಹಣ ಕೋಟ್ಯಾಂತರ ಸಂಪಾದನೆ ಮಾಡಿದ್ದೀನಿ, ಇವಾಗ ಅದನ್ನು ನಾನು ಕಾಯುವಂಥ ಪರಿಸ್ಥಿತಿ ಬಂದಿದೆ. ನನ್ನ ಹತ್ರ ಹಣ ಇರಲಿಲ್ಲ ಆವಾಗ, ಆಯಿತಾ? ಆವಾಗ ಹಣ ನನ್ನನ್ನು ಕಾಯ್ತಾ ಇತ್ತು ಅಂತ ಹೇಳ್ತಾರೆ. ಆದರೆ ಇಂಥ ಒಂದು ಶೋಚನೀಯ ಸ್ಥಿತಿ ಯಾರಿಗೂ ಬರಬಾರ್ದು. ಅದಕ್ಕೆ ಧೈರ್ಯ ಬೇಕು, ಧೈರ್ಯ, ಪವರ್. ಆ ಪವರ್ ಕೊಡ್ತಕ್ಕಂಥನೇ ಮಂಗಳ. ಅದರಿಂದ ಈ 369 ಅಂತಕ್ಕಂತಹ ಈ ಗುರು, ಶುಕ್ರ, ಮಂಗಳ ಅಂತಕ್ಕಂಥ ಯೋಗನ ನಾವು ಹೇಗೆ ಸಂಪಾದನೆ ಮಾಡೋದು, ಹೇಗೆ ಅದನ್ನು ಆಕ್ಟಿವೇಟ್ ಮಾಡೋದು, ಎಲ್ಲಿಂದ ಸಿಗುತ್ತದು? ನಮ್ಮಲ್ಲಿ ಇಲ್ಲಪ್ಪ, ನಮ್ಗೆ ಅದಿಲ್ಲಪ್ಪ, ನಮಗೆ ಅಖಂಡ ರಾಜ್ಯೋಗ ಬೇಕಪ್ಪ. ಆಗಿದ್ದಾಗ ನಾವು ಅದನ್ನು ಸಂಪಾದನೆ ಮಾಡೋದು ಹೇಗಪ್ಪ ಅಂತಂದರೆ ತೋರಿಸ್ಕೊಡ್ತೀನಿ. ಎಲ್ಲ ಪೆನ್ನು ಪೇಪರ್ ಬರ್ಕೊಳ್ಳಿ. ಇದು ಎಲ್ಲಿ ಸಿಗುತ್ತೆ ಅಂತಂದರೆ ನೋಟಲ್ಲಿ. ಈಗಾಗಲೇ ಕೆಲವೊಂದು ಇಂದಿನ ಕಾರ್ಯಕ್ರಮಗಳಲ್ಲಿ 786 ಈ ಗುರುವಿನ ಅಂಶ ಇರತಕ್ಕಂಥ ಒಂದು ನೋಟನ್ನು ಸಂಪಾದನೆ ಮಾಡಿ ಆ ನೋಟನ್ನು ಇಟ್ಕೊಂಡು ನೀವು ಪೂಜೆ ಮಾಡ್ತಾ ಬಂದರೆ ಧನ ಆಕರ್ಷಣೆ ಆಗುತ್ತೆ, ಗುರುವಿನ ಅನುಗ್ರಹ ಆಗುತ್ತೆ ಅಂತೇಳಿ ನಮ್ಮ ಹಿಂದಿನ ಸಂಚೆ ಹೇಳ್ಕೊಟ್ಟಿದ್ದೀನಿ. ಲಕ್ಷಾಂತರ ಜನ ಅದನ್ನು ಮಾಡಿಕೊಂಡು ಅದರ ಫಲಿತವನ್ನು ಕಂಡಿಡ್ಕೊಂಡು ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ, ನಾವೇನೋ ಅಂದ್ಕೊಂಡಿದ್ದೀವಿ ಅಂತೇಳಿ ಭಾಳ ಜನ ಹೇಳ್ತಿದ್ದೀರ. ಆದರೆ ಅದೇ ಥರ ಈ 369 ಅಂತಕ್ಕಂತಹ ನಂಬರ್ನು ಕೂಡ ನಾವು ಸಂಪಾದನೆ ಮಾಡಬೇಕು. ಆ ಸಂಪಾದನೆ ಮಾಡಬೇಕು ಅಂದಾಗ ಅದು ಎಲ್ಲಿಂದ ಸಂಪಾದನೆ ಆಗಬೇಕು, ಆ 369 ಹೇಗೆ ಪಡಿಬೇಕು ಅನ್ನೋದಕ್ಕೆ ಒಂದು ರೂಟ್ ಹೇಳ್ಕೊಡ್ತೀನಿ ನೋಡಿ. ಎಲ್ಲಿ ಅಂತಂದರೆ ಇದನ್ನು ಬರ್ಕೊಳ್ಳೋದಕ್ಕಿಂತ ಫೋಟೋ ತಗೊಳ್ಳಿ. ಪಾಪ ಬರ್ಕೊಳ್ಳೋಕ್ಕೆಲ್ಲ ಆಗಲ್ಲ, ಪಟ ಅಂತ ಹೊಟ್ಟೋಗ್ತದೆ ಸರ್ ಅಂತ. ಇದು ಈ 777 ಅಂತಕ್ಕಂಥದ್ದು ಅಂದರೆ ಗುರು ನೋಡಿ. 7 3 21 ಮತ್ತೆ ಟೋಟಲ್ ಮಾಡಿದಾಗ ಏನಾಗುತ್ತೆ? 2 + 1 3 ಆಗುತ್ತೆ ಗುರು. ಅದಾದ ಮೇಲೆ 555 555 ಟೋಟಲ್ ಮಾಡಿ ಎಷ್ಟು ಬರ್ತದೆ ನೋಡಿ? 15 ಬರ್ತದೆ. 15 ಮತ್ತೆ ಟೋಟಲ್ ಮಾಡಿದಾಗ 6 ಬರ್ತದೆ. ಮತ್ತೆ ಅದು ಕೆಳಗಡೆ ಇರತಕ್ಕಂತಹ ಒಂದು ಸಂಖ್ಯೆ ಯಾವುದಿದೆ? 369. ಆ 369 ಟೋಟಲ್ ಮಾಡಿದ್ರೆ ಮತ್ತೆ ಏನಾಗುತ್ತೆ? ಲಾಸ್ಟಲ್ಲಿ 9 ಬರ್ತದೆ ನೋಡಿ. ಈ ಮೂರೂ ಸಂಖ್ಯೆಗಳು ಸೇರಿದ್ರೆ 369 ಆಗ್ತದೆ. ಎಷ್ಟು ಅದ್ಭುತವಾಗಿದೆ ನೋಡಿ ಕ್ಯಾಲ್ಕುಲೇಷನ್. ಈ ಅದ್ಭುತವಾಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ನ ನಾವು ಒಂದು ಧನ ಆಕರ್ಷಣೆ ಮುಖಾಂತರ ನಾವು ಪಡ್ಕೋಬೋದು ಅಂತಂದರೆ ಇದರ ಲೆಕ್ಕಾಚಾರಗಳನ್ನು ನಾವು ನೋಡ್ಕೋಬೇಕು. ಈ ಲೆಕ್ಕಾಚಾರಗಳನ್ನ ನೋಡ್ಕೊಳ್ದಿದ್ದಾಗ ಏನಾಗ್ತದೆ? ನಮಗೇನು ಅರಿವಾಗೋದಿಲ್ಲ. ಅಲ್ಲಿಗೆ ಈ ಲೆಕ್ಕಾಚಾರವನ್ನು ನಾವು ಹೇಗೆ ಸಂಪಾದನೆ ಮಾಡಬೇಕು ಅಂತಂದರೆ ಅದೇ ಧನ ಆಕರ್ಷಣೆ, ಧನವನ್ನು ಕೊಡ್ತಕ್ಕಂತಹ ಈ ನೋಟು. ಅದು ಯಾವುದೇ ನೋಟ್ ಆಗಿರಲಿ, ಈ 10 ರೂಪಾಯಿಂದ ಹಿಡಿದು 20 ರೂಪಾಯಿಂದ ಹಿಡಿದು 50 ರೂಪಾಯಿಂದ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, ಯಾವುದೇ ನೋಟ್ ಆಗಿರಲಿ, ಆ ನೋಟಲ್ಲಿ ನೀವು ಇನ್ಮೇಲೆ ಹುಡುಕಾಟ ಮಾಡಬೇಕು. ಹೇಗೆ 786 ಭಾಳ ಜನಕ್ಕೆ ಆರಾಮಾಗಿ ಸಿಕ್ಕಿದೆ, ಕೆಲವರು ಇನ್ನೂ ಹುಡುಕಾಟ ಮಾಡ್ತಿದ್ದಾರೆ. ಅದಕ್ಕೆ ಹೇಳೋದು ಯೋಗ ಇದ್ದರೆ ಮಾತ್ರ ಅದು ಸಿಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗೆಯೇ ಇವತ್ತು 777 ಈ ಲಾಸ್ಟಲ್ಲಿ 777 ಅಂತಕ್ಕಂಥ ನಂಬರ್ ಇರ್ತಕ್ಕಂಥ ನೋಟನ್ನು ಸಂಪಾದನೆ ಮಾಡಿ, ಹುಡುಕಾಟ ಮಾಡಿ, ಇವತ್ತಿನ ಶುರು ಮಾಡಿ. ಪ್ರಾಪ್ತಿ ಇದ್ದರೆ 100% ನಿಮ್ಗೆ ಸಿಗ್ತದೆ. 777 ಅಂತಕ್ಕಂಥ ಒಂದು ನೋಟು, ಅರ್ಥ ಆಯ್ತಾ? ಅದಾದಮೇಲೆ 555 ಅಂತಕ್ಕಂಥ ಒಂದು ನೋಟು, ಅರ್ಥ ಆಯ್ತಾ? ಅದಾದಮೇಲೆ 369 ಅಂತಕ್ಕಂಥ ನೋಟು. ಈ 3 ನೋಟುಗಳನ್ನು ಸಂಪಾದನೆ ಮಾಡಿ. 777, 555, 369 ಈ 3 ನೋಟುಗಳನ್ನು ಸಂಪಾದನೆ ಮಾಡಿ ಇಟ್ಕೊಂಡಾದ್ಮೇಲೆ ಇದಕ್ಕೆ ಕಾಲಾವಕಾಶ ಏನಿಲ್ಲ, ನೀವು ಯಾವ ಬೇಕಾದ್ರೂ ಅದನ್ನ ಮಾಡ್ಬೋದು. ಆದರೆ ನಾನು ಹೇಳೋದು ಒಂದೇ, ಒಂದು ಶಕ್ತಿ ಸಂಪಾದನೆ ಮಾಡಬೇಕು ಅಂದಾಗ ನಮ್ಮ ಋಷಿ ಮುನಿಗಳು ವರ್ಷಾನುಗಟ್ಟಲೆ ಆ ಭಗವಂತ ನಾಮಸ್ಮರಣೆ ಮಾಡಿ ತಪಸ್ಸನ್ನು ಮಾಡ್ತಿದ್ರು. ನಮಗಿವತ್ತು ಕೆರ್ಕೊಳ್ಳೋಕ್ಕೂ ಪುರ್ಸತ್ತಿಲ್ಲ, ನಾವು ತಪಸ್ಸೆಲ್ಲ ಮಾಡೋಕ್ಕಾಗಲ್ಲ. ದೇವರ ಸ್ಥಾನಕ್ಕೆ ಹೋದರೆ ಕೈ ಮುಗಿತಿದ್ರೆ
ಚಪ್ಪಲಿನ ಯಾರು ಕಾಯ್ತಿದ್ದಾರೆ, ಚಪ್ಪಲಿ ಇದೆಯಾ, 1000 ರೂಪಾಯಿ ಕೊಟ್ಟು ತೊಗೊಂಬಂದು ದೇವಸ್ಥಾನಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ ಅಂತ ಒಬ್ಬರು ಜ್ಞಾನ, ಇನ್ನೊಬ್ಬರಿಗೆ ಸಾಲ ಕೊಡಬೇಕಲ್ಲ, ಇನ್ನೊಬ್ರು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಇನ್ನೊಬ್ಬ ಬಾಸ್ ಕಾಯ್ತಾ ಇದ್ದಾನೆ, ಇನ್ನೊಂದು ಯಾರೋ ಪ್ರೇಮಿ ಲವರ್ ಕಾಯ್ತಿದ್ದಾಳೆ, ಇವೆಲ್ಲ ಆಲೋಚನೆಗಳು ದೇವ್ರ ಮುಂದೆ ನಮಗೆ ಉತ್ಪತ್ತಿ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ತಪಸ್ ಮಾಡೋಕ್ಕಾಗತ್ತಾ, ಭಗವಂತ ಜ್ಞಾನ ಮಾಡೋಕ್ಕಾಗತ್ತಾ? ಈ ಆಧುನಿಕ ಯುಗದಲ್ಲಿ ಅದನ್ನೇ ಆ ನಂಬರ್ಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ನಾವು ಈ ಶಕ್ತಿನ ಸಂಪಾದನೆ ಮಾಡಬೇಕು. ಅದಕ್ಕೆ ಈ 369 ಅಂತಕ್ಕಂಥ ಈ ಕಾಂಬಿನೇಷನ್ ನೋಟ್ಗಳನ್ನು ನೀವು ಸಂಪಾದನೆ ಮಾಡಿ. ಎಲ್ಲಿ ಹುಡುಕ್ತೀರಾ ಹುಡುಕಿ, ತೊಂದರೆ ಇಲ್ಲ, ಸಿಗುತ್ತೆ. ಆದರೆ ಆ 369 ತೊಗೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ ಒಂದು ಫೋಟೋ ಫ್ರೇಮ್ನ ಮಾಡ್ಕೋಬೇಕು ನೀವು. ಅಥವಾ ಒಂದು ರಟ್ಟು ತಗೊಂಡು ಅದ್ರ ಮೇಲೆ 3 ನೋಟ್ಗಳನ್ನು ಸಣ್ಣದಾಗಿ ಅಂಟಿಸ್ಕೊಳ್ಳಿ. ತೆಗೆದ್ರೆ ಮತ್ತೆ ಬರಬೇಕು, ಆಮೇಲೆ ಅಂಟಿಸ್ಬಿಟ್ಟು ಕಿತ್ತರೆ ಅರ್ಧೋಗ್ಬಿಟ್ರೆ ಮಾಡಬಾರ್ದು, ಆಯಿತಾ? ಆ ಥರ ಒಂದು ಲೈಟಾಗಿ ಹಾಕ್ಕೊಂಡು ನೀವೇನು ಮಾಡಬೇಕು, ಅದಕ್ಕೆ ಒಂದು ಶುಕ್ರವಾರದ ದಿನ ನೀವೇನು ಮಾಡಬೇಕು, ಅರಿಶಿನ ಕುಂಕುಮ ಎಲ್ಲ ಇಟ್ಬಿಡಿ. ಜೊತೆಗೆ ಈ 369 ಅಂತಕ್ಕಂಥ ಒಂದು 3 ನೋಟ್ಗಳನ್ನು ನೀವು ಸಂಪಾದನೆ ಮಾಡಾದ್ಮೇಲೆ ಮೊದಲೇನು ಮಾಡಬೇಕು, ಒಂದು ಗುರುವಾರ ದಿವಸ ಅದಕ್ಕೆ ಪೂಜೆ ಮಾಡಬೇಕು. ಯಾರಿಗೆ? 777ಗೆ. ಯಾವುದರಿಂದ ಪೂಜೆ ಮಾಡಬೇಕು? ಭಕ್ತಿಯಿಂದ. ನೀವು ದೇವ್ರಿಗೆ ಹೆಂಗೆ ಪೂಜೆ ಮಾಡ್ತೀರ ಅದೇ ಥರ ಪೂಜೆ ಮಾಡಬೇಕು. ಆ 777 ರೂಪದ ಹಿಂದೆ ಇರ್ತಕ್ಕಂಥನೇ ಗುರು ಭಗವಾನ್. ಆ ಗುರು ಭಗವಾನ್ನ ಗುರುವಿನ ಮಂತ್ರ ಹೇಳ್ಕೊಂಡು ನೀವೇನು ಮಾಡಬೇಕು, ಮೂಲ ಮಂತ್ರ ಇದೆ, ಗುರು ಬೀಜಾಕ್ಷರ ಮಂತ್ರ ಇದೆ, ಅಥವಾ ಓಂ ಗುರುವೇ ನಮಃ, ಏನೂ ಗೊತ್ತಿದೆ ಓಂ ಗುರುವೇ ನಮಃ ಅಂತಕ್ಕಂಥ ಮಂತ್ರವನ್ನು 108 ಸರಿ ಜಪ ಮಾಡಿಕೊಂಡು ಅದಕ್ಕೆ ಅಕ್ಷತೆ ಅಂದ್ರೆ ಯಾವುದು, ಅರಿಶಿನ ಅಕ್ಷತೆ ಕಾಳಿಂದ ಅದಕ್ಕೆ ಪೂಜೆನ ಮಾಡಬೇಕು. ಎಷ್ಟು ಗುರುವಾರ? 3 ಗುರುವಾರ ಮಾಡಬೇಕು. ಅದಾದಮೇಲೆ 555 ಅಂತಕ್ಕಂಥ ನೋಟ್ ಸಿಕ್ಕಾದ್ಮೇಲೆ ಅದನ್ನು ಕೆಳಗಂಟಿಸ್ಕೊಂಡು ಏನು ಮಾಡಬೇಕು, 6 ಶುಕ್ರವಾರ ಅದಕ್ಕೆ ಪೂಜೆ ಮಾಡಬೇಕು. 555 ಅಂತಂದ್ರೆ ಏನು? ಸೂರ್ಯ, ಬುಧ ಮತ್ತು ಶುಕ್ರ. ನೋಡಿ, ಅಖಂಡ ಸಾಮ್ರಾಜ್ಯ ಯೋಗ ಅಂತಕ್ಕಂಥದ್ದು ಅದು ಒಳಗಡೆ ಇನ್ನೊಂದಷ್ಟು ದೀಪಾಗಿ ಹೋದಾಗ ಒಂದಷ್ಟು ನಂಬರ್ಗಳು ಸಿಕ್ಬಿಡ್ತದೆ ನಮಗೆ, ಆಯ್ತಲ್ವಾ? ಅಲ್ಲಿ ಆ ಒಂದು ನೋಟ್ ಸಿಕ್ಕಿದ್ಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಮೂವತ್ತು ಇಟ್ಬಿಟ್ಟು 6 ಶುಕ್ರವಾರ ಪೂಜೆ ಮಾಡಬೇಕು. ಅದಾದಮೇಲೆ 369 ಅಂತಕ್ಕಂಥ ಕಾಂಬಿನೇಷನ್ ಸಿಕ್ಕಿದ್ಮೇಲೆ ಮಂಗಳವಾರ ದಿವಸ ಶಕ್ತಿ ದೇವತೆ ಇರ್ತಕ್ಕಂಥ ಒಂದು ಟೈಮು ಅಥವಾ ಒಂದು ಗಳಿಗೆ ಅಥವಾ ಒಂದು ದಿನ ಅಂತೇಳಿ ತಪ್ಪಾಗಲಾರ್ದು. ಆ ಶಕ್ತಿ ದೇವತೆಯ ದಿನ ನೀವೇನು ಮಾಡಬೇಕು, ವಿಶೇಷತಃ ಆ ಒಂದು ಮಂಗಳವಾರ ದಿವಸ ಸುಬ್ರಹ್ಮಣ್ಯ ದೇವರ ಒಂದು ಮಂತ್ರ ಅಥವಾ ಮಂಗಳನ ಮಂತ್ರ ಇಟ್ಕೊಂಡು ನೀವೇನು ಮಾಡಬೇಕು, ಪೂಜಿಸಬೇಕು. ಅಲ್ಲಿಗೆ ಗುರುವಾರ, ಶುಕ್ರವಾರ, ಮಂಗಳವಾರ 3 ದಿವಸ 3 ನೋಟ್ಗಳನ್ನು ಪೂಜೆ ಮಾಡಿದಾದ ಮೇಲೆ ನೀವೇನು ಮಾಡಬೇಕು, ಅದನ್ನು ಸರಿಯಾದಂತಹ ಲೆಕ್ಕಾಚಾರದಲ್ಲಿ ನೀವು ಒಂದು ಪ್ರೇಮನ ಮಾಡಿಸಿ 3 ಹಾಕಿ ನಿಮ್ಮ ಮನೆಯ ದೇವರ ಮೂಲೆಯಲ್ಲಿ ತಗಲಾಕಬೇಕು. ಅಲ್ಲಿ ಹಾಕಿ ಅದನ್ನು ದಿನನಿತ್ಯ ಪೂಜೆ ಮಾಡ್ತಾ ಬಂದರೆ ನಿಮ್ಮ ಮನೆ, ಮಠ, ಆಫೀಸು, ಕಚೇರಿ ಏನಿದೆ ನಿಮ್ಮ ಒಳಗಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಎನರ್ಜಿ ನಿಮಗೆ ಪಾಸ್ ಆಗಿ ಶುರು ಆಗ್ತದೆ. ಯಾಕಂದರೆ ಕೆಲವೊಂದು ಲೆಕ್ಕಾಚಾರಗಳೇ ಹಾಗೆ, ನಾವು ಪಾಸಿಟಿವ್ ಫಾಲೋ ಮಾಡಿದ್ರೆ ಪಾಸಿಟಿವ್, ನೆಗೆಟಿವ್ ಫಾಲೋ ಮಾಡಿದ್ರೆ ನೆಗೆಟಿವ್. ಇದೆಲ್ಲ ಅದ್ಭುತವಾಗಿರ್ತಕ್ಕಂಥ ಪಾಸಿಟಿವ್ ಪವರ್. ಇನ್ನೂ ಒಂದು ತಂತ್ರ ಇದೆ, ಹೇಳ್ಕೊಡ್ತೀನಿ, ವಾಚ್ ಮಾಡ್ತಾರೆ. 369 ಇದು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಸಂಖ್ಯೆ. ಈ 369 ಅಂತಕ್ಕಂತಹ ಈ 3 ಗ್ರಹಗಳು ಏನಿದೆ, ಈ ಗುರು, ಶುಕ್ರ ಮತ್ತು ಮಂಗಳ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾಂಬಿನೇಷನ್. ಇವತ್ತು ನಾವು ಯಾವುದೇ ವ್ಯಾಪಾರವನ್ನು ಮಾಡಬೇಕು ಅಂದಾಗ ಗುರುವಿನ ಮಾರ್ಗದರ್ಶನ, ದನಕನಾಗಿರ್ತಕ್ಕಂಥ ಶುಕ್ರನ ಒಂದು ಶಕ್ತಿ, ಅದಾಗಲೇ ಅದನ್ನೆಲ್ಲ ಯಾವುದೇ ರೀತಿ ವಿಘ್ನಗಳು ಬಾರದಂತೆ ನಡೆಸ್ತಕ್ಕಂತಹ ಮಂಗಳನ ಶಕ್ತಿ, ಪವರ್, ಇದಿಷ್ಟು ಕೂಡ ನಮ್ಗೆ ಇರಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಯಾವ್ದಾದ್ರು ಭಾಳ ಜನ ಪಾರ್ಟ್ನರ್ಶಿಪ್ ಕೆಲಸ ಮಾಡಬೇಕು, ಅದು ಮಾಡಬೇಕು ಅಂದಾಗ ಈ 3 ತಾರೀಕು ಕೊಟ್ಟಿರ್ಬೇಕು, 6 ತಾರೀಕು ಕೊಟ್ಟಿರಬೇಕು ಮತ್ತು 9 ತಾರೀಕು ಕೊಟ್ಟಿರಬೇಕು. ಈ 3 ಜನಗಳಿಗೆ ಯಾವುದೇ ರೀತಿಯಾದ ಜನ್ಮದೋಷ ಇಲ್ಲದೇ ಇದ್ದಾಗ ಈ 3 ಜನ ಸೇರ್ಕೊಂಡು ಮಾಡ್ತಕ್ಕಂಥ ಒಂದು ಬಿಸ್ನೆಸ್ ಇದೆಯಲ್ಲ, ಬಹಳ ಅಖಂಡ ಸಾಮ್ರಾಜ್ಯ ಯೋಗವನ್ನು ತಂದುಕೊಡ್ತದೆ ಅಂತಂದರೆ ನಿಮ್ಗೆ ಎಷ್ಟೋ ಜನಕ್ಕೆ ಈ ಸೀಕ್ರೆಟೇ ಗೊತ್ತಿರಲಿಲ್ಲ. ಇವತ್ತು ಪಾರ್ಟ್ನರ್ಸ್ ಅಂತಾಗ ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲೇ ತುಂಬ ಜನ ಎಡಬಿಟ್ಟಿದ್ದೀರಾ. ಇನ್ನು ಬಿಸ್ನೆಸ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದಾಗ ನಿಮ್ಮ ಒಂದು ಥಾಟ್ಸು, ನಿಮ್ಮ ಒಂದು ಮೆಂಟಾಲಿಟಿಗಳು ಅಥವಾ ನಿಮ್ಮ ಒಂದು ರೂಟ್ಗಳು ನೋಡಿದ್ರೆ ಅಬ್ಬಬ್ಬಾ ಎಷ್ಟೋ ಜನ ಇವತ್ತು ಮೂಲೆ ಗುಂಪಾಗಿ ಬೀದಿಗೆ ಬಂದುಬಿಟ್ಟಿದ್ದೀರಾ, ಬರ್ಬಾತ್ ಆಗೋಗಿದ್ದೀರಾ. ಆದರೆ ಇದು ಆಗಬಾರ್ದು ಅನ್ನೋದಕ್ಕೋಸ್ಕರ ಲೆಕ್ಕಾಚಾರಕ್ಕೋಸ್ಕರನೇ ಇವತ್ತು 369 ಇಟ್ಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ಈ ಕಾಂಬಿನೇಷನ್ನಲ್ಲಿ ನೀವು ಪಾರ್ಟ್ನರ್ಶಿಪ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಭಾಳ ಅದ್ಭುತವಾದ ಯೋಗ ಆಗ್ತದೆ. ಅದೇ ರೀತಿ ನಮ್ಮ ಜನ್ಮಕ್ಕೆ ಬೇಕಾದಂತಹ ಈ 369 ಅಂತಕ್ಕಂತಹ 777, 555 ಆ್ಯಂಡ್ 369 ಈ ನೋಟ್ಗಳನ್ನು ಸಂಪಾದನೆ ಮಾಡಿಕೊಂಡು ಒಂದು ಫೋಟೋ ಫ್ರೇಮ್ನಲ್ಲಿ ಜಪ ತಪ ಪೂಜೆಗಳನ್ನು ಮಾಡಿಕೊಂಡು ಅದನ್ನು ಇಟ್ಕೊಂಡು ಪೂಜೆ ಮಾಡೋ ಮುಖಾಂತರ ನೀವು ಅಖಂಡ ಸಾಮ್ರಾಜ್ಯ ಯೋಗವನ್ನು ನೀವು ಧಾರಾಳ ಪಡ್ಕೊಳ್ಬೋದು. ಅದೇ ರೀತಿ ವಿಶೇಷತ ನಿಮಗೆ ಇನ್ನೊಂದು ತಂತ್ರ ಹೇಳ್ಕೊಡ್ತೀನಿ. ಆ ತಂತ್ರ ಏನಪ್ಪ ಅಂತಂದರೆ, ಒಂದು ಸ್ವಸ್ತಿಕ್ನ ರೆಡಿ ಮಾಡ್ಕೊಳ್ಳಿ. ಸ್ವಸ್ತಿಕ್
ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಗಣೇಶನ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರತಕ್ಕಂತಹ ಒಂದು ಪಾಸಿಟಿವ್ ವೈಬ್ರೇಷನ್ ಇರತಕ್ಕಂತಹ ಒಂದು ವಿದ್ಯುತ್ ಶಕ್ತಿ ಇರತಕ್ಕಂಥ ಒಂದು ಸ್ವಸ್ತಿಕ್ ಚಿಹ್ನೆ. ಈ ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಒಂದು ಕೆಂಪು ಕಲರ್ನಲ್ಲಿ ಇದನ್ನು ಬರ್ಕೊಂಡು ನೀವೇನು ಮಾಡಬೇಕು, ಅದರ ಮೇಲ್ಗಡೆ ನಿಮ್ಮ ಹೆಸರನ್ನ ಬರೀಬೇಕು. ನೋಡಿ, ಹೆಸರು ಅಂದ ತಕ್ಷಣ ಭಾಳ ಜನಕ್ಕೆ ಆ ಹೆಸರು ಕಾಂಬಿನೇಷನಲ್ಲೇ ಒಂದು ಅದೃಷ್ಟ ಎಲ್ಲ ಸಂಖ್ಯೆಗಳಿರೋದಿಲ್ಲ. ಇನ್ನು ಇದರಲ್ಲೆಲ್ಲ ಹಾಕಿದ್ರೆ ಇನ್ನೇನು ಪ್ರಯೋಜನ ಆಗುತ್ತೆ ಹೇಳಿ. ಆದರೆ ಅದೃಷ್ಟ ಸಂಖ್ಯೆ ನಿಮ್ಮದಾಗಿರಬೇಕು ಮೊದಲನೇದಾಗಿ. ಯಾಕಂದರೆ ಇದಕ್ಕೆಲ್ಲ ಕಂಡೀಷನ್ಸ್ ಇರ್ತದೆ. ನಾನು ಯಾವುದೋ ಸಂಖ್ಯೆಯಲ್ಲಿ ಹೆಸರು ಬರದೆ ಆ ವೈಬ್ರೇಷನ್ನು ಇದಕ್ಕೆ ಉಲ್ಟಾ ಹೊಡಿತಿತ್ತು ಅಂದರೆ ಇದು ಕೆಲಸಕ್ಕೆ ಬರೋದಿಲ್ಲ. ಅದರಿಂದ ನಿಮ್ಮ ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರ್ಗೆ ನಿಮ್ಮ ನೇಮ್ ನಂಬರು ಕರೆಕ್ಟಾಗಿ ಟ್ಯೂನ್ ಆಗಿರಬೇಕು. ಅಂಥವರು ನೀವೇನು ಮಾಡಬೇಕು, ಈ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಮೇಲ್ಗಡೆ ಹೆಸರು ಬರೆದು ಕೆಳಗಡೆ 369 ಅಂತಕ್ಕಂಥ ನಂಬರನ್ನು ಬರೆದು ಇದನ್ನು ಕೂಡ ನೀವೇನು ಮಾಡಬೇಕು, ವಿಶೇಷತಃ ಒಂದು ಫೋಟೋ ಫ್ರೇಮ್ ಹಾಕಿಸಿ ನೀವು ಈಶಾನ್ಯ ಭಾಗದಲ್ಲಿಟ್ಟು ಪೂಜೆ ಮಾಡೋ ಮುಖಾಂತರ ನಿಮ್ಮಲ್ಲಿ ಈ 369 ಅಂತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ಏನಾಗುತ್ತೆ ಈ ಸ್ವಸ್ತಿಕ್ ಮುಖಾಂತರ ಆ ನೇಮ್ ನಂಬರ್ಗೆ ನೇರವಾಗಿ ತಲುಪ್ತದೆ. ಅಂದರೆ ನೀವು ಎಲ್ಲೇ ಇರಿ, ಪ್ರಪಂಚದ ನೀವು ಎಲ್ಲೇ ಇರಿ, ನಿಮ್ಮ ಹೆಸರಿಗೆ ಒಂದು ಪವರ್, ಅದು ಯಾವುದು, ಗುರುವಿನ ಪವರ್, ಶುಕ್ರನ ಪವರ್ ಮತ್ತು ಮಂಗಳನ ಪವರ್ ನಿಮಗೆ ಅಪ್ಲಿಕೇಬಲ್ ಆಗ್ತಾನೇ ಇರ್ತೈತೆ. ಆ ಶಕ್ತಿ ಸಂಚಯ ಆಗ್ತಾ ಇರ್ತೈತೆ. ಹೇಗೆ ನಾವು ಒಂದು ಜಮ್ ಸ್ಟೋನ್ ವೇರ್ ಮಾಡ್ಕೊಂಡಾಗ ಆ ಜಮ್ ಸ್ಟೋನಿಂದ ನಮಗೊಂದು ಪವರ್ ಬರ್ತಾ ಇರ್ತದೋ, ಅದೇ ರೀತಿ ಈ 369 ಅಂತಕ್ಕಂಥ ಕಾಂಬಿನೇಷನ್ ಇರತಕ್ಕಂಥ ಸ್ವಸ್ತಿಕ್ ಏನಾಗ್ತದೆ ನಮಗೆ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲವನ್ನು ತಂದುಕೊಡ್ತಾ ಇದೆ. ಇದು ಒಂದು. ಮೂರನೇದು ಏನಪ್ಪ ಅಂದರೆ 3 ಎಣ್ಣೆಗಳನ್ನ ಹೇಳ್ತೀನಿ ನಿಮಗೆ. ಆ 3 ಎಣ್ಣೆ ಯಾವುದು ಅಂತಂದರೆ, ಒಂದು ಕೊಬ್ಬರಿ ಎಣ್ಣೆ, ಇನ್ನೊಂದು ಸಾಸಿವೆ ಎಣ್ಣೆ, ಇನ್ನೊಂದು ಬೇವಿನ ಎಣ್ಣೆ. ಕೊಬ್ಬರಿ ಎಣ್ಣೆ, ಬೇವಿನ ಎಣ್ಣೆ, ಸಾಸಿವೆ ಎಣ್ಣೆ, ಈ 3ರಿಂದ ಇಡೀ ಜೀವನದಲ್ಲಿ ನಾವು ಅದ್ಭುತವನ್ನೇ ಸಾಧನೆ ಮಾಡ್ಬೋದು. ಇವತ್ತು ಜನ್ಮದೋಷ ಅಂತೇಳಿ ಭಾಳಷ್ಟು ದೋಷಗಳ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಆ ಜನ್ಮದೋಷಗಳ ಅರಿವಿಲಿರ್ತಕ್ಕಂಥ ಎಷ್ಟೋ ಜನ ನಮ್ಮ ಹತ್ರ ಡೇಟಾ ಬರ್ತಿಲ್ಲ, ನಾವೇನು ಮಾಡೋಣ, ಜಾತಕ ಬರ್ಸಿಲ್ಲ ಏನು ಮಾಡೋಣ, ನಮ್ಮ ಅಪ್ಪ ಅಮ್ಮ ಹಳ್ಳಿಯವರು ಗ್ರಾಮದೇಶರು ಬರ್ದಿಟ್ಟಿಲ್ಲ ಏನು ಮಾಡೋಣ, ನಮ್ಗೆ ಇಷ್ಟೆಲ್ಲ ಕಾಡ್ತಾ ಇದೆ, ನೀವು ಹೇಳಿದೆಲ್ಲ ಕರೆಕ್ಟು, ಇದಕ್ಕೆ ಪರಿಹಾರ ಏನು ಅಂತ ಭಾಳ ಜನ ಕೇಳ್ತಿರ್ತಾರೆ. ಡೇಟಾ ಬರ್ತ್ ಇರೋರು ಇಲ್ಲದೇ ಇರೋರು ಎಲ್ಲರೂ ಕೂಡ ನೀವು ಈ ಪ್ರಯೋಗವನ್ನು ಮಾಡಿ ನೋಡಿ, ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಯೋಜನ ನಿಮಗಾಗ್ತದೆ. ಯಾಕಂದರೆ ಕೆಲವು ನಿರ್ದಿಷ್ಟವಾಗಿರ್ತಕ್ಕಂತಹ ಎಣ್ಣೆಯಲ್ಲಿ ಯಾವುದೋ ಕೊಬ್ಬರಿ ಎಣ್ಣೆ, ಯಾವುದೋ ಬೇವಿನ ಎಣ್ಣೆ, ಇನ್ನೊಂದು ಸಾಸಿವೆ ಎಣ್ಣೆ, ಈ ಎಣ್ಣೆಗಳನ್ನ ತಗೊಂಡು ನೀವೇನು ಮಾಡಬೇಕು, ಗುರುವಾರ ದಿವಸ ನೋಡಿ, ಇಲ್ಲೂ ಕೂಡ 369 ಅಪ್ಲಿಕಬಲ್ ಮಾಡ್ಕೋಬೇಕು. ಅಂದರೆ ಗುರುವಾರ ದಿವಸ ನೀವು ವಿಶೇಷತೆ ನೀವೇನು ಮಾಡಬೇಕಂದ್ರೆ ಕೊಬ್ಬರಿ ಎಣ್ಣೆಯನ್ನು ಒಕ್ಕಳ ಸುತ್ತ ನೀವೇನು ಮಾಡಬೇಕು, ಒಂದು ಅರ್ಧ ಸ್ಪೂನು 1 ಸ್ಪೂನ್ ತಗೊಳ್ಳಿ. ದೇಹ ದೊಡ್ಡದಿದ್ರೆ 1 ಸ್ಪೂನ್ ತಗೊಳ್ಳಿ, ಆಯಿತಾ. ಮಿನಿಮಮ್ ಅರ್ಧ, ಅದು ಸ್ವಲ್ಪ ಅಂದರೆ 1 ಸ್ಪೂನ್ ತೊಗೊಂಡು ಒಕ್ಕಳ ಸುತ್ತ ನೀವೇನು ಮಾಡಬೇಕು, ಮಸಾಜ್ ಮಾಡ್ಕೊಳ್ಬೇಕು ಲೈಟಾಗಿ. ಅದು ಏನು ಮಾಡಬೇಕು ಅಂದರೆ ಈ ಥರ 3 ಬೆರಳಲ್ಲಿ ತೊಗೋಬೇಕು ಎಣ್ಣೆನ. ಒಂದು ಬಟ್ಟೆಯಲ್ಲಿ ಎಣ್ಣೆ ಹಾಕ್ಕೊಂಡು ಈ 3 ಬೆರಳಲ್ಲಿ ತೊಗೊಂಡು, ದಿಸ್ ಇಸ್ 369. ಎಷ್ಟೋ ಕಡೆ ನಿಮ್ಗೆ ಗೊತ್ತಿಲ್ಲ. ಇದರಲ್ಲಿ ಎಣ್ಣೆ ತೊಗೊಂಡು ಏನು ಮಾಡಬೇಕು, ಒಕ್ಕಳ ಸುತ್ತ ನೀವೇನು ಮಾಡಬೇಕು, ಸುತ್ತ ನೀವೇನು ಮಸಾಜ್ ಮಾಡ್ಕೋಬೇಕು. ಇದು ವಾರಕ್ಕೆ 1 ಸರಿ. ಈ ವಾರ ಕೊಬ್ಬರಿ ಎಣ್ಣೆ, ನೆಕ್ಸ್ಟ್ ವಾರ ಬೇವಿನ ಎಣ್ಣೆ, ಅದನ್ನ ನೆಕ್ಸ್ಟ್ ವಾರ ಏನು ಮಾಡಬೇಕು, ಸಾಸಿವೆ ಎಣ್ಣೆ ಉಪಯೋಗ ಮಾಡಬೇಕು. ಅದು ಯಾವ ಕಾಂಬಿನೇಷನ್ ಬರಬೇಕು, ಇದೇ 369 ಕಾಂಬಿನೇಷನ್ ಬರಬೇಕು. ನೋಡಿ ಎಂಥ ಅದ್ಭುತವಾದಂತಹ ಒಂದು ವಿಚಿತ್ರ ನಿಮ್ಮ ಜೀವನ ನಡೆಯುತ್ತೆ ಅಂತಂದರೆ, ಇವತ್ತು ಯಾರ್ಯಾರು ಇದನ್ನು ಅಳವಡಿಸೋಕ್ಕಾಗಲ್ಲ, ಯಾರು ಜ್ಯೋತಿಷಾಸ್ತ್ರ ನೋಡಲಿಕ್ಕಾಗಲ್ಲ, ಅವರೆಲ್ಲರೂ ಕೂಡ ಇದೊಂದು ರೀತಿ ಪಂಚಭಕ್ಷ ಪರಮಾನ್ನ ಇದ್ದಂಗೆ. ಯಾಕಂದರೆ ಇವತ್ತು ನಾನಾ ರೀತಿಯಾದ ಸಂಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ. ಒಂದು ಶಾಸ್ತ್ರ ಕೇಳಬೇಕು ಅಂದರೂ ಕೂಡ ಅವ್ರ ಹತ್ರ ₹1 ಇರೋದಿಲ್ಲ. ಜೀವನದಲ್ಲಿ ಅಷ್ಟೊಂದು ರೀತಿಯಾದಂಥ ಕೆಳಮಟ್ಟಕ್ಕೆ ಕೊಟ್ಟೋಗಿರ್ತಾರೆ. ಅಥವಾ ನನಗೆ ಏನೋ ಗೊತ್ತಿಲ್ಲ ಅಂತಕ್ಕ ಲೆಕ್ಕಾಚಾರ ಹೋಗ್ತಿರ್ತಾರೆ. ಅವರಿಗೆಲ್ಲ ಕೂಡ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಜೀವಿನಿ. ಇದನ್ನು ನೀವು ಬಳಸ್ಕೊಳ್ಳೋ ಮುಖಾಂತರ ಮತ್ತು 369 ಅಂತಕ್ಕಂತಹ ಆ 3 ನೋಟ್ಗಳನ್ನು ಸಂಪಾದನೆ ಮಾಡೋ ಮುಖಾಂತರ ನೀವು ಮಾಡಬೇಕಾದ್ರೆ ಕ್ರಿಯೆ ಏನಂತಂದರೆ, ಇದೇ ಏಪ್ರಿಲ್ 23ನೇ ತಾರೀಕು. ಯಾಕಂದರೆ ಏಪ್ರಿಲ್ 23ರಿಂದ ನಿಮಗೆ ಶುಕ್ರ ಬದಲಾವಣೆ ಆಗ್ತಾನೆ. ಅಲ್ಲಿಗೆ ಆ 369 ಅಂತಕ್ಕಂತಹ ಈ 3 ಅದ್ಭುತ ಶಕ್ತಿಗಳನ್ನು ನಾವು ಆ ದಿನ, ನಿಮ್ಗೆ ಇನ್ನೂ ಟೈಮ್ ಇದೆ. ಯಾಕಂದರೆ ಇವತ್ತು 9 ತಾರೀಕು, ಇನ್ನು ನಿಮಗೆ 23 ತಾರೀಕು ನಾನು ಹೇಳ್ತಾ ಇರೋದು. ಅಲ್ಲಿಗೆ ಆ ದಿನದಷ್ಟೊತ್ತಿಗೆ ಸಂಪಾದನೆಯನ್ನು ಮಾಡಿಕೊಂಡು ಆ ದಿನ ಶುಕ್ರವಾರ ಬರ್ತದೆ. ಆ ಶುಕ್ರವಾರ ದಿವಸ ಏಕಾದಶಿ ತಿಥಿ. ಆವತ್ತು ನೀವು ಇದನ್ನು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ, ಅಲ್ಲಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಗಳು ಆಗ್ತದೆ. ಅದರಿಂದ ಇಂತಹ ಒಂದು ಸುಯೋಗ ನಮ್ಮ ಉದಯ TV ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಸಿಗೋದಲ್ಲ, ಪ್ರಪಂಚದ ಎಲ್ಲ ಭಾಗಗಳು, ಎಲ್ಲ ಜನಗಳು ಇದನ್ನು ತಲುಪಿಸುವಂಥ ಪ್ರಯತ್ನ ಮಾಡಿ. ಯಾಕಂದರೆ ಎಷ್ಟೋ ಜನ ಕೆಳವರ್ಗದ ಸ್ಥಿತಿ ಇರ್ತಕ್ಕಂಥವ್ರು, ಬಡವರು, ಮಧ್ಯಮ ವರ್ಗದವರು ಎಲ್ಲರೂ ಇರ್ತಾರೆ. ಆದರೆ ಇದು ಒಂದು ತಂತ್ರ ಪ್ರಯೋಗ ನೀವು ಮಾಡ್ಕೊಂಡಿದ್ದೆ, ಅದಲ್ಲಿ ನಿಮಗೆ ಯಾವುದೂ ಖರ್ಚು ವೆಚ್ಚ ಇಲ್ದಂಗೆ. ನಾನು ಹೇಳಿದೆ 369 ಅಂತಕ್ಕಂಥದ್ದು ₹10 ನೋಟಿಂದ ನಿಮಗೆ ಶುರು ಆಗಲಿ, ಏನು ತೊಂದರೆ ಇಲ್ಲ. ಬಟ್ ನೋಟ್ ಆಗಿರ್ಬೇಕಷ್ಟೇ. ಯಾಕಂದರೆ ಅದು ಶುಕ್ರನ ಅಂಶ. ದುಡ್ಡು ಅಂತಕ್ಕಂಥದ್ದೇ ಶುಕ್ರ, ದುಡ್ಡು ಅಂತಕ್ಕಂಥದ್ದೇ ಗುರು. ಅಲ್ಲಿಗೆ
ಆ ಗುರು ಶುಕ್ರ ಅಂತಕ್ಕಂಥ ಸಂಯೋಗ, ಆ ಹಣ, ಆ ನೋಟಲ್ಲಿ ಆ ನಂಬರ್ಗಳು ನಿಮಗೆ ಸಿಕ್ತು ಅಂತಂದರೆ ನಿಮ್ಮ ಜೀವನದ ಗತಿಯ ಬದಲಾವಣೆ ಆಗ್ತದೆ, ನಿಮ್ಮದು ಅಖಂಡ ಸಾಮ್ರಾಜ್ಯ ಯೋಗ ಆಗ್ತದೆ. ಆದರೆ ಕರ್ಮ ಫಲಗಳು ಬಿಡಬೇಕಲ್ಲ. ಆ ನೋಟ್ ಸಿಗಬೇಕಂದ್ರೂ ಕರ್ಮ ಫಲಗಳು ಬಿಡಬೇಕಲ್ಲ. ಅದಕ್ಕೆ ಪ್ರಯತ್ನವನ್ನು ಮಾಡಿ. ಭಗವಂತ ಇದ್ದಾನೆ. ಯಾಕಂದರೆ ನಾವೇನೂ ಮಾಡಲಿಲ್ಲ ಅಂತಕ್ಕಂತಹ ಪಶ್ಚಾತ್ತಾಪ ನಮಗೆ ಬೇಡ. ದೇವರು ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಆದರೆ ಆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳದೆ ನಾವು ಮಂಕು ಕೌದರಾಗಿ ಜೀವನ ಮಾಡ್ತಾಯಿದ್ರೆ ನಾವು ಜೀವನದಲ್ಲಿ ಮೂರ್ಖರಾಗ್ಬಿಡ್ತೀವಿ. ಆ ಮೂರ್ಖತನ ನಮ್ಮ ಜೀವನವನ್ನು ಅಧೋಗತಿ ತೊಗೊಂಡು ಹೋಗ್ತದೆ. ಇವತ್ತು ಭಾಳ ಜನ ಇದ್ದೀರ, ಯಾಕಂದರೆ ಡೇಟ್ ಆಫ್ ಬರ್ತ್ ಇರ್ತದೆ, ನೋಡೋಂಥ ಮನಸ್ಥಿತಿ ಇರಲ್ಲ. ಡೇಟ್ ಆಫ್ ಬರ್ತ್ ತೊಗೊಂಡು ಪಾಪ ಎಲ್ಲೋ ತೋರಿಸ್ತೀರಾ, ಆದರೆ ಕರೆಕ್ಟಾಗಿ ಹೇಳುವಂಥ ನಿಮಗೆ ಸಿಗಲ್ಲ. ಅದರಿಂದ ಇವತ್ತು ಭಾಳ ಜನ ಮೋಸ ಹೋಗಿ ಜ್ಯೋತಿಷಾಸ್ತ್ರ ಸುಳ್ಳು, ವಾಸ್ತುಶಾಸ್ತ್ರ ಸುಳ್ಳು, ಅದು ಇದು ಏನೇನೋ ಹೇಳ್ಕೊಂಡು ಕಾಲ ಕಳೀತಿದ್ದೀರ. ಆದರೆ ಬೆಳಗ್ಗೆ ರಾತ್ರಿ ಕರೆಕ್ಟಾಗಿ ಟೈಮ್ ಪ್ರಕಾರ ನಡೀತಾ ಇರ್ತದೆ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಕರೆಕ್ಟ್ ಟೈಮ್ ನಡೀತಾ ಇರ್ತದೆ. ಅದೇ ಎಲ್ಲ ರೀತಿಯಾಗಿರ್ತಕ್ಕಂತಹ ಪ್ರಕೃತಿ ನಿಯಮಗಳು ಸದಾ ಅದು ಏನು ನಡಿಬೇಕು ಆ ಕಾಲಮಾನಕ್ಕೆ ನಡೀತಾ ಇರ್ತದೆ. ಅದರಿಂದ ಪ್ರಕೃತಿ ನಡೀತಾ ಇದೆ, ಬಟ್ ನಮಗದು ಸುಳ್ಳು ಅನಿಸಿದ್ರೆ ನಾವು ಮೂರ್ಖರು. ಪ್ರಕೃತಿ ಸಹಜವಾಗಿ ಯಾವ ಕಾಲಮಾನಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಿದೆ. ಮನುಷ್ಯರು ನಾವು ಬದಲಾವಣೆ ಆಗ್ತಿದ್ದೀವಿ. ನಮ್ಮದು ವಿಕೃತವಾದ ಮನಸ್ಸಾಗ್ತಾ ಇದೆ. ನಾವು ಈ ದೇವರು, ದಿಂಡ್ರು, ಪೂಜೆ, ಪುನಸ್ಕಾರ, ಧರ್ಮ, ನ್ಯಾಯ ನೀತಿಗಳನ್ನು ತಿರಸ್ಕಾರ ಮಾಡಿ ಆಸೆ ದುರಾಸೆಯಿಂದ ಎಲ್ಲೋ ಹೋಗ್ತಾ ಇದ್ದೀವಿ. ಆದರೆ ಇದು ಯಾವುದೂ ಸಿಗದಿದ್ದಾಗ ಅಡ್ಡದಾರಿ ಹಿಡಿತಾ ಇದ್ದೀವಿ. ಅದರಿಂದ ಹಲವಾರು ಕರ್ಮ ಫಲಗಳನ್ನು ನಮ್ಮ ಮುಂದಿನ ಜನರೇಷನ್ ನಾವು ಕೊಡ್ತಾ ಇದ್ದೀವಿ. ಯಾಕಂದರೆ ಇದರೊಳಗೆ ಒಂದು ಅರ್ಧದಷ್ಟು ನಮ್ಮ ಹಿಂದಿನ ಜನ್ಮ ಕೊಟ್ಟಿಬಿಟ್ಟಿರೋದು ನಮಗೆ. ಆ ಕೊಟ್ಬಿಟ್ಟಿರೋದ್ರಿಂದನೇ ಈ ಕರ್ಮ ಫಲಗಳೆಲ್ಲ ನಮ್ಗೆ ಬಂದಿರೋದು. ಅದನ್ನೇ ಜನ್ಮದೋಷ ಅಂತ ನಾನು ಭಾಳಷ್ಟು ಕಾರ್ಯಕ್ರಮ ಒತ್ತಿ ಹೇಳ್ತಾ ಇರ್ತೀನಿ. ಆದರೆ ಇದು ಯಾವುದು ನಮಗೆ ಅರಿವಿಲ್ಲದೆ ನಾವು ಜೀವನ ಮಾಡ್ತೀವಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಬರ್ತಕ್ಕಂತಹ ಹಲವಾರು ವಿಚಾರಗಳು, ಅದರ ಬಗ್ಗೆ ಒಂದು ಜ್ಞಾನೋದಯವನ್ನು ನಿಮಗೆ ತೋರಿಸ್ಕೊಡೋ ಮುಖಾಂತರ ಅದಕ್ಕೆ ಪರಿಹಾರ ಕರ್ಮಗಳನ್ನು ಕೂಡ ಕೊಡ್ತಾ ಇದ್ದಾಗ ಇದನ್ನು ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಇದು ಬಳಸ್ಕೊಂಡಿಲ್ಲ, ನನ್ನ ಜೀವನ ಇಷ್ಟೇ ಅಂದರೆ ನೀವು ಅಲ್ಲೇ ಇರ್ತೀವಿ, ನಾವು ಇಲ್ಲೇ ಇರ್ತೀವಿ, ಏನು ಮಾಡೋಕ್ಕಾಗಲ್ಲ. ಅದರಿಂದ ಬದಲಾವಣೆಯ ಬದುಕು, ಇದು ಉಪಯೋಗ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ.